ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ. ಹಣ ಬೇಕು, ಮದುವೆ ಆಗಬೇಕು, ಒಳ್ಳೆ ಮಕ್ಕಳು ಬೇಕು, ಹಾಗೆ ವೈಯಕ್ತಿಕ ಸಂಬಂಧ ಚೆನ್ನಾಗಿರಬೇಕು. ನಾವು ಪ್ರೀತಿಸಿದವರು ನಮ್ಮ ಬೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆರೋಗ್ಯ ಚೆನ್ನಾಗಿರಬೇಕು, ನೆಮ್ಮದಿ ಬೇಕು, ಸಂತೋಷ ಇರಬೇಕು. ನಾವು ಪ್ರಾಮಾಣಿಕವಾಗಿ ದುಡಿದ ಒಂದು ನಿಷ್ಠೆಯಿಂದ ಕೆಲಸ ಮಾಡಿದ ವಿಚಾರದಲ್ಲಿ ನಮಗೊಂದು ಬೆಲೆ ಸಿಗಬೇಕು, ಹಣನೂ ಸಿಗಬೇಕು. ಈ ರೀತಿಯಾಗಿ ನಾವು ಬಯಸೋದು ಸಹಜ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದು ಸಾರಿ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಕರ್ಮಗಳು ಇಂಥ ವಿಚಾರವನ್ನು ತಡೀತವೆ. ನಮ್ಮ ಭಾಗ್ಯದಲ್ಲಿ ಇರೋದನ್ನು ಪಡ್ಕೊಳ್ಳೋಕ್ಕೂ ಕೂಡ ಒಂದು ಅಡ್ಡಿ ಆತಂಕಗಳು ಉಂಟಾಗ್ತವೆ. ಇಂಥ ಸಮಯದಲ್ಲಿ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾದರೆ ಒಂದು ಅದ್ಭುತವಾದ ದಿನಗಳು ಅಂತ ಸಿಗ್ತವೆ. ಆ ಕ್ಷಣಗಳಲ್ಲಿ ನಾವು ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ಈ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನಾವು ಪ್ರಾಮಾಣಿಕವಾಗಿ ಉಳಿದ ಹಣ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಿಸುತ್ತೆ. ಹಾಗೆ ಅನಗತ್ಯ ಖರ್ಚುಗಳು ದೂರವಾಗ್ತವೆ. ಒಟ್ಟಾರೆಯಾಗಿ ನಾವು ಏನಾದರೂ ಅಂದ್ಕೊಂಡ್ರೆ ಅದರಲ್ಲಿರುವ ಅಡ್ಡಿ ಆತಂಕಗಳು ನಿವಾರಣೆ ಆಗ್ತಾ ನಾವು ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡುತ್ತೆ ಈ ಆಧ್ಯಾತ್ಮಿಕ ಪಯಣ ಸ್ನೇಹಿತರೆ. ಅಂತಹ ಒಂದು ಪಯಣದಲ್ಲಿ ನೀವು ಎಲ್ಲರೂ ಈಗ ಕನೆಕ್ಟ್ ಆಗಿದ್ದೀವಿ ಅಲ್ವಾ? ಅಲ್ಲಿಗೆ ಆಧ್ಯಾತ್ಮಿಕತೆಯಲ್ಲಿ ಇದ್ದಾಗಲೇ ಇಂತಹ ವಿಡಿಯೋಗಳು ನಮಗೆ ಟಚ್ ಆಗೋದು. ಅಂದರೆ ನಮ್ಮ ಸಂಪರ್ಕಕ್ಕೆ ಬಂದು ನಮಗೆಲ್ಲೋ ಒಂದು ರೀತಿಯಲ್ಲಿ ಅದರಲ್ಲಿ ಏನಾದರೂ ಒಂದು ಪರಿಹಾರ ಮಾಡಿಕೊಂಡು ದಿನನಿತ್ಯ ನಮ್ಮನ್ನು ಅಸ್ತವ್ಯಸ್ತವಾಗಿ ಬದುಕೋದಕ್ಕಿಂತ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಸುಧಾರಣೆ ಕಂಡುಕೊಂಡು ಒಂದು ಒಳ್ಳೆಯ ರೀತಿಯ ಶಿಸ್ತುಬದ್ಧವಾಗಿ ಜೀವನ ನಡೆಸಲಿಕ್ಕೆ ಕಾರಣ ಮಾಡಿಕೊಡ್ತವೆ. ಅಂಥದ್ದೇ ಒಂದು ಒಳ್ಳೆಯ ದಿನ ರವಿಪುಷ್ಯಾಮೃತ ಯೋಗ ಬರ್ತಾ ಇದೆ. ಅದು ಕೂಡ 2026 ಇಸ್ವಿಯ ಮೊದಲನೆಯ ರವಿಪುಷ್ಯಾಮೃತ ಯೋಗವಾಗಿದೆ. ಇವತ್ತು ಭಾನುವಾರ 4ನೇ ತಾರೀಕು ಮಧ್ಯಾಹ್ನ 3 ಗಂಟೆ 11 ನಿಮಿಷದಿಂದ ಶುರುವಾಗಿ ನಾಳೆ ಸೋಮವಾರ 5ನೇ ತಾರೀಕು ಮಧ್ಯಾಹ್ನ 1 ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ಇಲ್ಲಿ ತಿಳಿಸುವ ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಂತಾನ, ಮದುವೆ, ಉತ್ತಮ ಕೆಲಸ, ಹಾಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೂ, ಹಾಗೆ ನಕಾರಾತ್ಮಕ ಪ್ರಭಾವ, ಕೆಟ್ಟ ದೃಷ್ಟಿಯನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೂ ಕೆಲವೊಂದು ಪರಿಹಾರವನ್ನು ಹೇಳಿದ್ದೀನಿ. ಖಂಡಿತ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ನಿರಂತರವಾದ ಒಂದು ನಿಧಾನವಾಗಿ ಆದರೂ ಪರವಾಗಿಲ್ಲ ಒಂದು ಏಳುಗತಿಯನ್ನು ಪರಿವರ್ತನೆಯನ್ನು ಕಾಣ್ತಾ ಹೋಗ್ತೀರಾ. ವರ್ಷದ ಮೊದಲ ರವಿಪುಷ್ಯಾಮೃತ ಯೋಗ ಇದು. ಈ ಒಂದು ರವಿಪುಷ್ಯಾಮೃತ ಯೋಗ, ಗುರುಪುಷ್ಯಾಮೃತ ಯೋಗ ಇದೆಯಲ್ಲ, ಇವೆರಡೂ ಕೂಡ ಅದರದ್ದೇ ಆದ ಮಹತ್ವವನ್ನು ಅತಿ ಹೆಚ್ಚು ಹೊಂದಿದ್ದಾವೆ. ಅಂದರೆ ನಾರದ ಸಂಹಿತೆಯಲ್ಲಿ ತಿಳಿಸಿದ ಪ್ರಕಾರ ಇದಕ್ಕೊಂದು ಅದ್ಭುತವಾದ ಮಂತ್ರ ಕೂಡ ಇದೆ. ಹಾಗೆ ಈ ರವಿಪುಷ್ಯಾಮೃತ ಯೋಗ, ಗುರುಪುಷ್ಯಾಮೃತ ಯೋಗವನ್ನು ಅತ್ಯಧಿಕ ಪವಿತ್ರ ಅಂತೇಳಿ ನಂಬಲಾಗಿದೆ ಸ್ನೇಹಿತರೆ. ಇದಕ್ಕೆ ಒಂದು ಶ್ಲೋಕ ಕೂಡ ಇದೆ, ಪುಷ್ಯ ಸರ್ವಾಣಿ ಕಾರ್ಯಸಿದ್ಧಂತೆ ಅತ್ರ ಸಂಶಯ ಎಂದು. ಈ ಮಂತ್ರದ ಅರ್ಥ, ಪುಷ್ಯ ನಕ್ಷತ್ರದಲ್ಲಿ ಮಾಡುವ ಪ್ರತಿಯೊಂದು ಕೆಲಸ ಕೂಡ ಸಿದ್ಧಿಯಾಗುತ್ತೆ ಮದುವೆ ಒಂದನ್ನು ಬಿಟ್ಟು. ಬಂಗಾರ, ಬೆಳ್ಳಿ ಖರೀದಿ ಮಾಡ್ತಿರೋ, ನಿಮ್ಮ ಮನೆಗೆ ಬೇಕಾದ ದವಸ ಧಾನ್ಯ ಲಕ್ಷ್ಮಿಯನ್ನು ಖರೀದಿ ಮಾಡ್ತಿರೋ, ಹಾಗೆ ಹೂವಿನ ಗಿಡ ಖರೀದಿ ಮಾಡ್ತಿರೋ, ತುಳಸಿಯನ್ನು ನೆಡ್ತಿರೋ, ನಲ್ಲಿಕಾಯಿ ಗಿಡ ತಂದು ನೆಡ್ತಿರೋ, ಹಾಗೆ ಕೆಲವೊಂದು ದಾನ ಧರ್ಮದ ಸೇವೆ ಮಾಡ್ತಿರೋ, ಇವೆಲ್ಲವೂ ಕೂಡ ಪುಣ್ಯವನ್ನು ಅಕ್ಷಯ ಮಾಡಿಕೊಡ್ತವೆ. ಹಾಗೆ ವೃದ್ಧಿಯನ್ನು ತಂದುಕೊಡ್ತವೆ. ಅಕ್ಕಿ ತಂದರೂ ಕೂಡ ಇವತ್ತು ತುಂಬ ಒಳ್ಳೆಯದು, ತುಪ್ಪ ತಂದರೂ ತುಂಬ ಒಳ್ಳೆಯದು, ಹಾಲು ಮೊಸರು ಖರೀದಿ ಮಾಡ್ಬೋದು. ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಏನು ಬೇಕಾದರೂ ಖರೀದಿ ಮಾಡ್ಬೋದು. ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ರೂ ತುಂಬ ಒಳ್ಳೆಯದು. ಮೊಸರು ಹಾಲು ಖರೀದಿ ಮಾಡಿದ್ರು ಅದ್ರ ಮೂಲಕವೂ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ. ಈ ರೀತಿ ಇರುತ್ತೆ. ಇವತ್ತು 4ನೇ ತಾರೀಕು ಭಾನುವಾರ ಮಧ್ಯಾಹ್ನದಿಂದ ನೀವು ನಾಳೆ ಮಧ್ಯಾಹ್ನದವರೆಗೂ ಏನು ಬೇಕಾದರೂ ಖರೀದಿ ಮಾಡ್ಬೋದು ಶುಭಗಳಿಗೆ. ಹಾಗೆ ಏನು ಬೇಕಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೋದು. ಮಂತ್ರ ಜಪ ಮಾಡ್ಬೋದು. ಹಾಗೆ ಒಂದು ಭಗವದ್ಗೀತೆ, ಸಾಯಿ ಸಚ್ಚರಿತ್ರೆ, ಲಲಿತ ಸಹಸ್ರನಾಮ, ಹೀಗೆ ಒಂದು ಗ್ರಂಥಗಳ ಪಾರಾಯಣವನ್ನು ಮಾಡ್ಬೋದು. ಮಂತ್ರ ಜಪವನ್ನು ಮಾಡ್ಬೋದು. ಹಾಗೆ ಮಂತ್ರವನ್ನು ಬರಿಬೋದು. ಓಂ ಶ್ರೀ ಸಾಯಿನಾಥಾಯ ನಮಃ ಅಂತೇಳಿ ಬರಿಬೋದು. ಈ ಒಂದು ಪುಷ್ಯ ನಕ್ಷತ್ರದಲ್ಲಿ ರವಿಪುಷ್ಯಾಮೃತ ಯೋಗದಲ್ಲಿ ನೀವು ಬರೆದ್ರೆ ಯಾವ ಉದ್ದೇಶವನ್ನು ಇಟ್ಕೊಂಡು ಅದನ್ನು ಬರೀತೀರೋ ಆ ಕಾರ್ಯ ಸಿದ್ಧಿಯಾಗುತ್ತೆ. ಮನೆಯಿಂದಲೇ ನಾವು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೊರಡ್ತೀವಿ ಅಂದಾಗ ಕೆಲವೊಂದ್ಸರಿ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ, ಇಲ್ಲ ಯಾರದ್ದೋ ಒಂದು ಪ್ರಭಾವ ಮನೆ ಮೇಲೆ ಬಂದು ಹೋಗೋರದ್ದು ಬೇರೆ ಇದ್ದಾಗ ಕೂಡ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ಕೂಡ ಕೆಲವೊಂದು ಸಾರಿ ರಿಮೂವ್ ಮಾಡಿಕೊಳ್ಳೇಬೇಕಾಗತ್ತೆ. ಇದರಿಂದ ನಾವು ಮನೆಯಿಂದ ಏನೇ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಹೊರಗಡೆ ಹೋಗ್ತೀವಿ ಅಂದ್ಕೊಂಡು ಆ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಅಂದರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರಬೇಕು. ಅದ್ರ ಜೊತೆಗೆ ಕೆಲವೊಂದು ಪರಿಹಾರಗಳನ್ನು ನಾವು ಆಗಾಗ ಮಾಡ್ಕೊಳ್ತಾ ಇರಬೇಕು. ಅಂದರೆ ಟಾಕ್ಸಿನ್ ಎನರ್ಜಿಯನ್ನು ನಾವು ಹೊರಗೆ ಹಾಕ್ತಾನೆ ಇರಬೇಕು, ನಮ್ಮಿಂದ ಹಾಗೆ ನಮ್ಮ ಮನೆಯಿಂದ. ಹಾಗೆ ಸ್ನೇಹಿತರೆ, ಇದಕ್ಕೆ ಒಂದು ಉತ್ತಮವಾದ ಪರಿಹಾರ ಅಂದರೆ ಈ ರವಿಪುಷ್ಯಾಮೃತ ಯೋಗದಲ್ಲಿ, ಅದು ಕೂಡ ಈ ಭಾನುವಾರದಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ರವಿಪುಷ್ಯಾಮೃತ ಯೋಗ ಹಾಗೆ ಗುರುಪುಷ್ಯಾಮೃತ ಯೋಗ ಅದರದ್ದೇ ಆದ ಒಂದು ಫಲವನ್ನು ಹೊಂದಿರುತ್ತೆ. ಯಾವಾಗಲೇ ಬಂದರೂ ಕೂಡ ಈ ರೀತಿ ನೀವು ಮಾಡ್ಕೊಳ್ಬೋದು. ಇಲ್ಲಿಂದ ಕಂಟಿನ್ಯೂ ಕೂಡ ಮಾಡ್ಬೋದು, ಪ್ರತಿ ಭಾನುವಾರ ಪ್ರತಿ ಗುರುವಾರ. ನಿಮ್ಮ ಮನೆಯ ಒಂದು ನೆಗೆಟಿವ್ ಎನರ್ಜಿಯನ್ನು ಹೊರ ಹಾಕಲಿಕ್ಕೆ ಏನಪ್ಪ ಅಂದರೆ ಶುದ್ಧವಾದ ನೀರು ತಗೊಳ್ಳಿ. ಒಂದು ಪಚ್ಚ ಕರ್ಪೂರವನ್ನು ಆ ನೀರೊಳಗೆ ಹಾಕಿ, ಒಂದು ಚಿಟಿಕೆ ಅರಿಶಿನವನ್ನು ಹಾಕಿ, ರೋಸ್ ವಾಟರನ್ನು ಹಾಕಿ. ರೋಸ್ ವಾಟರ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು
ಪರ್ಫ್ಯೂಮ್ ಅಂದರೆ ಅದು ಸುಗಂಧವಾದ ಒಂದು ವಾಸನೆಯನ್ನು ಕೊಡಬೇಕು, ಆಲ್ಕೋಹಾಲ್ ರಹಿತವಾಗಿರಬೇಕು. ಅದನ್ನು ಆ ಪರ್ಫ್ಯೂಮನ್ನು ಅದರೊಳಗೆ ಹಾಕಿ ನಂತರ ಅದನ್ನು ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳಿಗೆ ಸ್ಪ್ರೈ ಮಾಡಬೇಕು. ಹಿಂದೆ ಮುಂದೆ ಅಂತೇಳಿ ಧೂಳನ್ನು ಒರೆಸಿ ನೀಟಾಗಿ ಸ್ಪ್ರೈ ಮಾಡಬೇಕು. ಇದರಿಂದ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ. ಮನೆಯಲ್ಲಿ ಕೆಲವೊಂದು ಸಾರಿ ಒಂದು ಬ್ಲಾಕೇಜ್ಗಳು ಉಂಟಾಗ್ತವೆ, ಯಾರದ್ದೋ ಒಂದು ಕೆಟ್ಟ ದೃಷ್ಟಿ ಇಲ್ಲ ಮನೆಗೆ ಬಂದು ಹೋದವರ ಒಂದು ದೃಷ್ಟಿ ಒಳ್ಳೆ ರೀತಿಯಲ್ಲೇ ಇರೋದಿಲ್ಲ. ನಮ್ಮ ಜೀವನ ಶೈಲಿ, ನಮ್ಮ ಮನೆಯ ಒಂದು ಅಲಂಕಾರ, ನಾವು ಶುದ್ಧವಾಗಿ ಇಟ್ಕೊಂಡಿರೋದು, ಕ್ಲೀನಾಗಿ ಇಟ್ಕೊಂಡಿರೋದು, ಇವೆಲ್ಲವನ್ನು ನೋಡಿ ಕೂಡ ಕೆಲವೊಂದು ಸರಿ ಒಂದು ದೃಷ್ಟಿ ಹಾಕಿರ್ತಾರೆ. ಅವರ ಒಂದು ನಕಾರಾತ್ಮಕ ದೃಷ್ಟಿ ನಮ್ಮ ಮನೆಯಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ನಾವು ಆವಾಗ ಹೊರಗೆ ಹಾಕಬೇಕು. ದಿನನಿತ್ಯ ಹೇಗೆ ಕಸ ನಮ್ಮ ಮನೆಯಲ್ಲಿ ಸ್ಟೋರ್ ಆದಾಗ ನಾವು ಅದನ್ನು ಬೆಳಗ್ಗೆ ಸಂಜೆ ಹೊರಗೆ ಹಾಕಿ ನೆಲ ಒರೆಸ್ತೇವಲ್ವ, ಅದೇ ಥರ ಈ ರೀತಿ ಬಂದು ಹೋದ ಜನರ ಒಂದು ನೆಗೆಟಿವ್ ಎನರ್ಜಿನ ಕೂಡ ರಿಮೂವ್ ಮಾಡಬೇಕಾಗುತ್ತೆ. ಅದಕ್ಕೆ ಇದು ಉತ್ತಮವಾದ ಪರಿಹಾರ. ಈ ರೀತಿ ಬಾಟ್ಲಲ್ಲಿ ನೀವು ನೀರನ್ನು ಇಟ್ಕೊಂಡು ಸ್ಪ್ರೈ ಮಾಡ್ತಾ ಬನ್ನಿ. ಇದನ್ನು ಪ್ರತಿ ಗುರುವಾರ ಭಾನುವಾರ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ವಾರಕ್ಕೊಮ್ಮೆ ಭಾನುವಾರ ಮಾಡ್ತಾ ಬಂದರೂ ಒಳ್ಳೆಯದು. ಇದನ್ನು ಈ ಒಂದು ಗುರು ಪುಷ್ಯಾಮೃತ, ರವಿ ಪುಷ್ಯಾಮೃತ ಯೋಗದಲ್ಲಿ ಶುರು ಮಾಡಿದ್ರೆ ಅದಕ್ಕೆ ಅತ್ಯಂತ ಫಲ. ಅಂದರೆ ಒಂದು ಒಳ್ಳೆಯ ಯೋಗದಲ್ಲಿ ಶುರು ಮಾಡಿರ್ತೀರಲ್ಲ, ಅದನ್ನು ನೀವು ಯಾವಾಗಲೂ ಕಂಟಿನ್ಯೂ ಮಾಡ್ತೀರಾ. ಹಾಗೆ ಅದು ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ನಿಧಾನವಾಗಿ ನಿಮ್ಮ ಮನೆಯಲ್ಲಿ ಪ್ರಗತಿಯನ್ನು ಕೊಡುತ್ತೆ. ಜಗಳ ಕಡಿಮೆ ಆಗುತ್ತೆ. ಹಾಗೆ ಎಲ್ಲೋ ಒಂದು ರೀತಿ ಅಶಾಂತಿ ಎಲ್ಲ ಇದ್ದು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಕೊರಗು ಏನು ಇರುತ್ತವಲ್ಲ, ಆ ಎಲ್ಲ ಒಂದು ರೀತಿಯ ಒಂದು ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡಿ ಸಂಬಂಧದಲ್ಲಿ ಒಂದು ಬಾಂಧವ್ಯ, ಪ್ರೀತಿ, ವಿಶ್ವಾಸ ಹೆಚ್ಚುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗುತ್ತೆ. ಭಗವಂತನ ವಾಸ ನೆಲೆಯಾಗುತ್ತೆ. ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ. ಹಾಗೆ ಮದುವೆ ಆಗಬೇಕು, ಮಗು ಆಗಬೇಕು, ಹಾಗೆ ಒಳ್ಳೆಯ ಕೆಲಸ ಬೇಕು, ಫಾರಿನಿಗೆ ಹೋಗಬೇಕು, ಇನ್ನೂ ಏನೋ ಒಂದು ಕನಸಿದೆ. ಇದನ್ನು ಯಾವ ರೀತಿ ಸಾಕಾರಗೊಳಿಸ್ಕೊಳ್ಬೋದು ಈ ಒಂದು ಗಳಿಗೆಯಲ್ಲಿ ಅಂದರೆ, ಅರಳಿ ಮರವನ್ನು ಅಕ್ಷಯ ಮರ ಅಂಥೇಳಿ ಕರಿತೀವಿ. ಯಾಕಂದರೆ ಅದರಲ್ಲಿ ದೇವತೆಗಳ ವಾಸ ಇದೆ. ಹಾಗೆ ಅದು ಸಾವಿರಾರು ವರ್ಷಗಳ ಕಾಲ ಬದುಕಿರುತ್ತೆ. ಹಾಗಾಗಿ ಈ ಮರ ಒಂದು ದೈವಿಕ ಅಂಶವಾಗಿದೆ. ನಮ್ಮ ಮನೋಕಾಮನೆಗಳನ್ನು, ಎಂಥದ್ದೇ ಒಂದು ಮನೋಕಾಮನೆಗಳಿದ್ರೂ ಚಿಕ್ಕ ಪರಿಹಾರವನ್ನು ಈ ಮರದ ಎಲೆಯಿಂದ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಮನೋಕಾಮನೆಗಳು, ಇಷ್ಟಗಳು ಈಡೇರ್ತವೆ. ಅದು ತಾಯಿಯಾಗುವ ಕನಸೇ ಆಗಿರ್ಬೋದು, ಇಲ್ಲ ಮದುವೆ ಆಗೋ ಕನಸೇ ಆಗಿರ್ಬೋದು, ಒಳ್ಳೆಯ ಕೆಲಸದ ಉದ್ದೇಶ ಆಗಿರ್ಬೋದು, ಯಾವುದನ್ನೇ ಆಗಲಿ ಈ ಮರದ ಒಂದು ಎಲೆಯನ್ನು ತಂದು ಅದರ ಮೇಲೆ ಒಂದು ಇಚ್ಛೆಯನ್ನು ಬರೀಬೇಕು. ಮರದ ಎಲೆಯನ್ನು ತರೋದಕ್ಕಿಂತ ಮೊದಲು ನಿಮ್ಮ ಮರದ ಒಂದು ಗಿಡದಿಂದ ಒಂದು ಎಲೆಯನ್ನು ತಗೊಳ್ತೀನಿ, ನನ್ನ ಒಂದು ಆಕಾಂಕ್ಷೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ನನ್ನನ್ನು ಅನುಗ್ರಹಿಸಿ ಅಂತೇಳಿ ಪ್ರಾರ್ಥನೆ ಮಾಡಿ ಅದರ ಪರ್ಮಿಷನ್ ತಗೊಳ್ಬೇಕು. ಆವಾಗ ಒಂದು ಭಾವನಾತ್ಮಕ ಸಂಬಂಧ ಮರ ಮತ್ತು ನಿಮ್ಮ ಮಧ್ಯೆ ಉಂಟಾಗತ್ತೆ. ಆಗ ನಿಮ್ಮ ಕಾರ್ಯಸಿದ್ಧಿ ಬೇಗ ಆಗುತ್ತೆ. ಈ ಒಂದು ಸಣ್ಣ ಕ್ರಮವನ್ನು ಯಾವಾಗಲೂ ಅನುಸರಿಸಬೇಕು. ನಂತರ ಆ ಎಲೆಯನ್ನು ಮನೆಯಲ್ಲಿ ತಂದು ಮಾಡ್ತಿರೋ, ಇಲ್ಲಾಂದರೆ ನೀವು ದೇವಸ್ಥಾನದಲ್ಲಿ, ಅದು ಯಾವುದಾದ್ರೂ ಒಂದು ದೇವಸ್ಥಾನದ ಬಳಿ ಇದೆ, ಇಲ್ಲ ಎಲ್ಲೋ ಒಂದು ಆ ಮರ ಇದೆ ನೋಡಿದರೆ ಅಂದರೆ ಅದರ ಹತ್ತಿರನೇ ಕೂತ್ಕೊಂಡು ಮಾಡ್ಬೋದು. ಅಂದರೆ ಖಂಡಿತ ಅಲ್ಲೂ ಕೂಡ ಮಾಡ್ಬೋದು. ಎಲೆಯನ್ನು ಮನೆಯಲ್ಲಿ ತಂದು ಕಿತ್ತಿಟ್ಕೊಂಡು ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಪರಿಹಾರವನ್ನು. ಮೊದಲು ತಿಳಿಸ್ತೀನಿ ಕೇಳಿ. ಒಂದು ಇಚ್ಛೆ, ಸಂತಾನ ಆಗಬೇಕು. ಯಾವ ರೀತಿ ಅಂದರೆ ಅದು ಅನುಭವಕ್ಕೆ ತಂದ್ಕೊಳ್ಬೇಕು. ಯಾವ ರೀತಿ ಅಂದರೆ, ನಾನು ಕನ್ಸೀವ್ ಆಗಿದ್ದೀನಿ, ನನಗೊಂದು ಮಗು ಆಗುತ್ತೆ ಈ ವರ್ಷದಲ್ಲಿ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕು. ಒಂದೇ ಇಚ್ಛೆ ಬರಿಬೇಕು. ಕೆಲಸ ಸಿಕ್ಕಿದೆ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಅದರಿಂದ ಸಂತೋಷವಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಇಚ್ಛೆಯ ಕನಸನ್ನು ಬರ್ಕೊಳ್ಬೇಕು. ಮದುವೆ ಆಗಿದೆ, ಒಂದು ವಿಶೇಷವಾದ ಒಂದು ಒಳ್ಳೆಯ ವ್ಯಕ್ತಿ ಜೊತೆ ನನ್ನ ಮದುವೆ ಆಗಿದೆ, ನಾನು ಖುಷಿಯಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಬರ್ಕೊಳ್ಬೇಕು. ಈ ರೀತಿ ಬರ್ಕೊಂಡ ನಂತರ ನೀವು ಅದನ್ನು ಗ್ರೀನ್ ಪೆನ್ ಅಂದರೆ ಹಿಂಕಲ್ಲೇ ಬರೀಬೇಕಾಗತ್ತೆ. ಅದನ್ನು ಬರೆದ ನಂತರ ಅದನ್ನು ಕೈಯಲ್ಲಿ ಹಿಡಿದು 3 ಸಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು. ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಅಂಥೇಳಿ ಈ ಮಂತ್ರವನ್ನು 3 ಬಾರಿ ಹೇಳ್ಕೊಳ್ಬೇಕು ಕೈಯಲ್ಲಿ ಹಿಡಿದು. ನಂತರ ನನ್ನ ಇಚ್ಛೆ ಪೂರ್ಣಗೊಳಿಸಿಕೊಟ್ಟದ್ದಕ್ಕೆ ಧನ್ಯವಾದಗಳು ಅಂಥೇಳಿ ಗುರುವಿಗೆ, ಹಾಗೆ ನಿಮ್ಮ ಇಷ್ಟ ದೇವರಿಗೆ ಮತ್ತು ಅರಳಿ ವೃಕ್ಷವನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಂಡು ಧನ್ಯವಾದಗಳನ್ನು ಅರ್ಪಿಸಿ ಆ ಎಲೆಯನ್ನು ಅದರ ಬುಡದಲ್ಲೇ ಇಟ್ಟು ನೀವು ಬರಬೇಕು ಮರಳಿ. ಈ ರೀತಿ ಆಗಿರುತ್ತೆ. ಮನೆಯಲ್ಲಿ ನೀವು ಎಲೆಯನ್ನು ತಂದು ಮಾಡ್ಕೊಳ್ತೀವಿ ಅಂದರೆ ಈ ರೀತಿ ಎಲ್ಲ ನಾನು ಹೇಳಿದ ರೀತಿ ಮಾಡಿದ ನಂತರ ಆ ಎಲೆಯನ್ನು ಮಾರನೇ ದಿನ ಅಂದರೆ ಇವತ್ತು ಮಾಡಿದ್ದೀನಿ ಅಂದರೆ ಸೋಮವಾರದ ದಿನ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಆ ಎಲೆಯನ್ನು ತುಳಸಿ ಗಿಡದ ಬುಡದಲ್ಲಿ ಮಣ್ಣಿರುತ್ತಲ್ಲ ಸ್ವಲ್ಪ ಸರಿಸಿ ಅದರೊಳಗೆ ಹಾಕಿ, ಇಲ್ಲ ಯಾವುದಾದ್ರೂ ಗಿಡದ ಪಾಟಲ್ಲಿ ಕೂಡ ನೀವು ಮುಚ್ಚಿಬಿಡ್ಬೋದು. ಪಂಚಭೂತಗಳಲ್ಲಿ ಒಂದಾದ ಮಣ್ಣಿನಲ್ಲಿ ಅದು ಸಮರ್ಪಣೆ ಆಗುತ್ತೆ. ಆಗ ಕೂಡ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ. ಈ ರೀತಿ ಪರಿಹಾರ ಇರುತ್ತೆ. ಹಾಗೆ ಇನ್ನೊಂದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಎಷ್ಟೇ ನಾವು ಒಂದು ವ್ಯಾಪಾರ ಮಾಡಬೇಕು ಅಂತೇಳಿ ಎಲ್ಲ ರೀತಿಯಲ್ಲೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಜನ ಆಕರ್ಷಣೆ ಆಗ್ತಾ ಇಲ್ಲ, ವ್ಯಾಪಾರ ಸರಿ ಆಗ್ತಾ ಇಲ್ಲ. ಅದು ಅಂಗಡಿ, ಇಲ್ಲ ಹೋಟೆಲು, ಇನ್ನು ಆಫೀಸ್, ಯಾವುದೇ ರೀತಿ ಒಂದು ಟೈಲರಿಂಗ್ ಶಾಪ್ ಯಾವುದೇ ಆಗಿರ್ಬೋದು. ಇದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಅರಳಿ ಎಲೆಯನ್ನೇ ತರಬೇಕು. 2 ಎಲೆ ತಂದ್ಕೊಂಡ್ರೆ 2 ಪರಿಹಾರವನ್ನು ಮಾಡ್ಕೊಳ್ಬೋದು ಒಟ್ಟಿಗೆ. 2ನೇ ಪರಿಹಾರ, ಹಣದ ಆಕರ್ಷಣೆ, ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂದರೆ ಆ ಎಲೆಯ ಮೇಲೆ ಒಂದು ಹಾಲಿನಲ್ಲಿ ಚಿಟಿಕೆ ಅರಿಶಿನವನ್ನು ಕಲಸಿ ಅದನ್ನು ಒಂದು ತುಳಸಿ ಕಡ್ಡಿ ಇಲ್ಲ ಯಾವುದಾದ್ರೂ ಒಂದು ಗಿಡದ ಕಡ್ಡಿಯನ್ನು ತಗೊಂಡು ಆ ಅರಳಿ ಎಲೆ ಮೇಲೆ ಒಂದು ಸ್ವಸ್ತಿಕನ್ನು ಬರೆದು ಶ್ರೀಮ್ ಅಂತ ಹೇಳಿ ಸ್ವಸ್ತಿಕ್ ಮಧ್ಯೆ ಬರೆದು ಅದನ್ನು ನೀವು
ದೇವರ ಎದುರಿಗೆ ಇಟ್ಟು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಇದೇ ರೀತಿ ಸಾಯಿ ಗಾಯತ್ರಿ ಮಂತ್ರವನ್ನು 3 ಬಾರಿ ಹೇಳಿ ಅದರ ಮೇಲೆ ಒಂದು ಹೂ ಇಟ್ಟು ಧೂಪ ದೀಪವನ್ನು ತೋರಿಸಿ ನಂತರ ಆ ಎಲೆನ ಹಣ ಇಡುವ ಜಾಗದಲ್ಲಿ ಇಟ್ಟುಬಿಡಬೇಕು. ಖಂಡಿತ ಅಭಿವೃದ್ಧಿ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಖಂಡಿತ ಸಿಗುತ್ತೆ ಸ್ನೇಹಿತರೆ. ಪ್ರಾಮಾಣಿಕ ಪ್ರಯತ್ನ ಪಡದೆ, ಶ್ರಮ ಇಲ್ಲದೆ ನಮಗೇನೂ ಸಿಗೋದಿಲ್ಲ. ಆ ಶ್ರಮಕ್ಕೆ ನಾವು ಪಡ್ತಾ ಇರುವ ಶ್ರಮಕ್ಕೆ ಒಂದು ಫಲ ಸಿಗಬೇಕು ಅನ್ನೋ ರೀತಿ ನಾವು ಆಸೆಯನ್ನು ವ್ಯಕ್ತಪಡಿಸಿ ಈ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಳ್ಬೋದು. ಮನೇಲಿ ಕುಳಿತು ಎಲ್ಲ ಈ ಥರ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಆಗತ್ತೆ ಅಂತ ಅಲ್ಲ, ಖಂಡಿತ ಆ ರೀತಿ ಆಗಲ್ಲ. ನಾವು ಎಲ್ಲೋ ಒಂದು ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಎಲ್ಲೋ ಸೋಲ್ತಾ ಇದ್ದೀವಿ ಅಂದಾಗ ಈ ರೀತಿ ಪರಿಹಾರಗಳು ವರ್ಕ್ ಆಗ್ತವೆ. ಅದು ಕೂಡ ಇಂಥ ಶುಭ ಗಳಿಗೆಯಲ್ಲಿ, ಪುಷ್ಯ ನಕ್ಷತ್ರದಲ್ಲಿ, ಗುರುಪುಷ್ಯಾಮೃತ ಯೋಗದಲ್ಲಿ ಮಾಡಿಕೊಂಡ್ರೆ ಅದ್ಭುತವಾದ ಒಂದು ಪರಿವರ್ತನೆ ಸಿಗುತ್ತೆ. ಇದು ಒಂದು ಶುಭಾರಂಭವನ್ನು ಮಾಡಿಕೊಡುತ್ತೆ. ಹಾಗೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ತಾ ಹೋಗ್ತೀರಾ. ಸಂಬಂಧಗಳಲ್ಲಿರುವ ವಿರಸ ದೂರವಾಗ್ತಾ ಹೋಗುತ್ತೆ, ವೈಯಕ್ತಿಕ ಸಂಬಂಧಗಳು ಸರಿಯಾಗ್ತಾ ಹೋಗ್ತವೆ, ಸಂತಾನ ಅಭಿವೃದ್ಧಿ ಆಗುತ್ತೆ, ಒಟ್ಟಾರೆಯಾಗಿ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಅನ್ನೋದು ನೆಲೆಯಾಗ್ತಾ ಹೋಗುತ್ತೆ. ಹಾಗೆ ಇವತ್ತು 4ನೇ ತಾರೀಕು ಭಾನುವಾರ ಮಧ್ಯಾಹ್ನದ ಮೇಲೆ ಮಾಡ್ಕೊಳ್ಳೋರು ಮಧ್ಯಾಹ್ನದ ಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಹಾಗೆ ನೀವು ನಾಳೆ ಮಾಡ್ಕೊಳ್ತೀವಿ ಅಂದರೂ ನಾಳೆನೂ ಕೂಡ ಮಾಡ್ಕೊಳ್ಬೋದು. ಹಾಗೆ ಈ ದಿನ ಒಂದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ಕೊಳ್ಳೋಕ್ಕೆ ನೀವು ಇವತ್ತು ಒಂದು ಉಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಬೋದು. ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಮ ಮನೆಯವರಿಗೆ ಯಾರಿಗೇ ಆಗಿರ್ಬೋದು, ಒಂದು ಮುಷ್ಟಿ ಕಲ್ಲುಪ್ಪನ್ನು ತಗೊಂಡು ಎಡಗೈಯಲ್ಲಿ ಹಿಡಿದು ಮೇಲಿನಿಂದ 3 ಬಾರಿ ಕೆಳಗಡೆ ಸುಳಿದು ನಂತರ ಅದನ್ನು ಸಿಂಕಲ್ಲಿ ಹಾಕಿ ನೀರು ಹಾಕಿಬಿಡಿ. ನಿಮ್ಮ ಮೇಲೂ ಕೂಡ ನೆಗೆಟಿವ್ ಪರಿಣಾಮ ಬಿದ್ದೇ ಬೀಳುತ್ತೆ. ನಿಮ್ಮ ಒಂದು ವಿಶ್ವಾಸ, ಗೆಲುವು, ಸಫಲತೆ, ಇಲ್ಲೊಂದು ರೀತಿಯಲ್ಲಿ ನೀವು ಬಹಳ ಕೆಲಸ ಮಾಡೋದಾಗಿರ್ಬೋದು, ಆ್ಯಕ್ಟಿವ್ ಆಗಿರೋದು ನೋಡಿರಿ. ಯಾರೋ ನಿಮ್ಮ ಮೇಲೆ ಎಷ್ಟು ಆರಾಮಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂಥೇಳಿ ಒಂದು ನಕಾರಾತ್ಮಕ ಪ್ರಭಾವವನ್ನು ಬೀರಿದ್ರು ಕೂಡ ಈ ಆಲಸ್ಯ, ಸೋಮಾರಿತನ, ಈ ಒಂದು ರೀತಿಯ ಗೊತ್ತಿಲ್ಲದ ಒಂದು ಸ್ಟ್ರೆಸ್ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನು ಆಗಾಗ ನೀವು ರಿಮೂವ್ ಮಾಡಿಕೊಳ್ಳೇಬೇಕಾಗತ್ತೆ. ಮನೆಯನ್ನು ಹೇಗೆ ದಿನನಿತ್ಯ ಬೆಳಗ್ಗೆ ಸಂಜೆ 2 ಬಾರಿ ಕಸ ಗುಡಿಸಿ ಹೊರಗೆ ಹಾಕಿ ಕ್ಲೀನ್ ಮಾಡ್ತೀವೋ ಅದೇ ಥರ ನಮ್ಮಲ್ಲಿರುವ ಒಂದು ಟಾಕ್ಸಿನ್ ಅಂದರೆ ವಿಷಕಾರಿ ಈ ರೀತಿಯ ಒಂದು ನೆಗೆಟಿವ್ ಎನರ್ಜಿಯನ್ನು ನಾವು ಹೊರಗೆ ಹಾಕಲೇಬೇಕಾಗತ್ತೆ. ಇದರಿಂದ ನಾವು ಬಹಳ ಒಂದು ಒಳ್ಳೆಯದನ್ನು ಫೀಲ್ ಮಾಡ್ತೀವಿ, ಹಾಗೆ ಎನರ್ಜೆಟಿಕ್ ಆಗಿರ್ತೀವಿ, ಹಾಗೆ ಉತ್ಸಾಹದಾಯಕವಾಗಿ ಮುಂದಿನ ಕೆಲಸವನ್ನು ಮತ್ತೆ ಮಾಡಲಿಕ್ಕೆ ತಯಾರಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ಕೂಡ ಪರಿಹಾರವನ್ನು ಮಾಡ್ಕೊಳ್ಬೋದು, ಯಾರಾದರೂ ಮಾಡ್ಕೊಳ್ಬೋದು. ಅದು ಭಾನುವಾರದ ದಿನ ನೀವು ಈ ಪರಿಹಾರವನ್ನು ಭಾನುವಾರ, ಗುರುವಾರ ಯಾವಾಗಲಾದರೂ ನೀವು ಆವಾಗವಾಗ ಮಾಡ್ಕೊಳ್ತಾನೆ ಇರಬೇಕು. ಹಾಗೆ ಇವತ್ತಿನ ದಿನ ರಾತ್ರಿ ದಿನ ಭಾನುವಾರ, ಪ್ರತಿ ಭಾನುವಾರ, ಪ್ರತಿ ಗುರುವಾರ ಮಾಡ್ಕೊಳ್ಳಿ, ಆದಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಅದರಲ್ಲೂ ಇವತ್ತು ರವಿಪುಷ್ಯಾಮೃತ ಯೋಗ ಇರೋದ್ರಿಂದ ಈ ದಿನ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಟಬ್ಬು ಇಲ್ಲ ಅಂದರೆ ಒಂದು ಬಕೆಟಲ್ಲಿ ತುಂಬ ಸ್ವಲ್ಪ ಬಿಸಿ ನೀರನ್ನೇ ಹಾಕ್ಕೊಂಡು ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ಒಂದು ಅರ್ಧ ಗಂಟೆ ಕಾಲನ್ನು ನೆನೆಸಿಟ್ಟು ನನ್ನಲ್ಲಿರುವ ನನ್ನ ದೇಹದ ಮೇಲೆ ಯಾರದ್ದೇ ಒಂದು ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಅದೆಲ್ಲವೂ ಈ ನೀರಿನ ಮೂಲಕ, ಉಪ್ಪಿನ ಮೂಲಕ ಹೀಲ್ ಆಯಿತು ಅಂತ ಹೇಳಿ, ಅಂದರೆ ಹೊರಗಡೆ ಹೋಯಿತು ಅಂತ ಹೇಳಿ ನಂತರ ಆ ನೀರನ್ನು ಹೊರಗಡೆ ಚೆಲ್ಲಿ ಆರಾಮಾಗಿ ಮಲ್ಕೊಳ್ಳಿ. ನಿಮಗೆ ಎಂಥ ಒಂದು ಒಳ್ಳೆ ನಿದ್ದೆನೂ ಬರುತ್ತೆ, ಪಾಸಿಟಿವ್ ಆಗಿ ಒಂದು ಫೀಲ್ ಕೂಡ ಬರುತ್ತೆ. ಹಾಗೆ ಬೆಳಗ್ಗೆ ಹಗುರವಾಗಿ ಒತ್ತಡ ಮುಕ್ತವಾಗಿ ಎದ್ದೇಳ್ತೀರಿ. ಇದರಿಂದನೇ ನಿಮಗೆ ಗೊತ್ತಾಗುತ್ತೆ ಅದು ವರ್ಕ್ ಮಾಡಿದೆ ಅಂತ ಹೇಳಿ ಸ್ನೇಹಿತರೆ. ಖಂಡಿತ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ತಾ ಹೋಗಿ. ಉಪ್ಪು ಒಂದು ಹೈ ಎನರ್ಜಿ ಇರುವ ವಸ್ತುವಾಗಿದೆ. ಮಹಾಲಕ್ಷ್ಮಿಯ ಸಹೋದರಿ, ಮಹಾಲಕ್ಷ್ಮಿಯ ಸಂಕೇತ, ಸಮುದ್ರ ರಾಜನ ಮಗ, ಮಗಳು, ಈ ರೀತಿಯೆಲ್ಲ ಉಪ್ಪನ್ನು ಕರೀತಾರೆ. ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ, ಅದ್ಭುತವಾದ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ, ನಂಬಿಕೆಯಿಂದ ಮಾಡಿಕೊಂಡಾಗ. ಎಷ್ಟೋ ಸರಿ ಎಲ್ಲೆಲ್ಲೋ ಹೋಗಿ ಹಣ ಕೊಟ್ಟು ಪರಿಹಾರವನ್ನು ಕೇಳ್ತೀರಾ, ಇಲ್ಲ ಎಲ್ಲೆಲ್ಲೋ ಹೋಗಿ ಒಂದು ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೂ ಕೂಡ ಪರಿಹಾರವನ್ನು ಕೇಳ್ತಿರ್ತೀರ. ಈ ರೀತಿ ಸಣ್ಣ ಪುಟ್ಟ ಒಂದು ಪರಿಹಾರವನ್ನು ನೀವು ನಿಮಗೋಸ್ಕರನೇ ಮಾಡ್ಕೊಳ್ಬೋದು. ಇದು ಯಾವುದೇ ರೀತಿ ಹಾನಿ ಉಂಟು ಮಾಡೋದು ಇಲ್ಲ, ಎಲ್ಲ ಒಂದು ನೈಸರ್ಗಿಕ ಕ್ರಿಯೆ ಆಗಿರುತ್ತೆ ಅಷ್ಟೇ. ಅದು ಕೂಡ ನಿಮ್ಮ ಮನೆಯಲ್ಲಿ ಸಿಗುವ ವಸ್ತುಗಳಿಂದನೇ ನೀವು ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಿರುವ, ಮನಸ್ಸಲ್ಲಿರುವ ಒಂದು ನಕಾರಾತ್ಮಕ ಒಂದು ಬ್ಲಾಕೇಜ್ಗಳನ್ನು ನಿಮ್ಮಿಂದ ನೀವೇ ಆವಾಗವಾಗ ರಿಮೂವ್ ಮಾಡ್ಕೊಳ್ಬೇಕು. ಈ ಆತ್ಮಶಕ್ತಿ ನಿಮ್ಮಲ್ಲಿ ಇರಬೇಕು. ಖಂಡಿತ ಈ ವಿಡಿಯೋಗಳ ಮೂಲಕ ನಿಮಗೆ ಇವೆಲ್ಲ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ ಗುರುವಿನಲ್ಲಿ, ಆಧ್ಯಾತ್ಮಿಕ ಪಯಣದಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡದ್ರಿಂದ ದೇವರು, ಭಕ್ತಿ, ಶ್ರದ್ಧೆ, ಏಕಾಗ್ರತೆ, ಒಂದು ಸತ್ಕಾರ್ಯ, ಸತ್ಸಂಗ, ಒಳ್ಳೆಯದರ ಮೇಲೆ ನಂಬಿಕೆ ಇಟ್ಕೊಂಡಿರೋದಕ್ಕೆ ಈ ರೀತಿ ಒಂದು ಪರಿಹಾರಗಳು ನಿಮಗೆ ಸಮಯಕ್ಕೆ ಕನೆಕ್ಟ್ ಆಗ್ತವೆ. ಅದರಿಂದ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಕೂಡ ಆಗುತ್ತೆ. ಅನೇಕ ಜನ ಈ ಉಪ್ಪಿನ ಪರಿಹಾರವನ್ನು ಮಾಡಿಕೊಂಡು ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಕೂಡ ಮಾಡಿದ್ದೀರಾ. ಖಂಡಿತ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತಾ ಹೋಗುತ್ತೆ. ಇದನ್ನೇನು ನಿಲ್ಲಿಸೋ ಅವಶ್ಯಕತೆ ಇಲ್ಲ, ಯಾವಾಗಲೂ ನೀವು ಮಾಡ್ಕೊಳ್ಬೋದು. ಯಾವಾಗ ಅನಿಸುತ್ತೋ ನಿಮ್ಮ ಮನೆಯಿಂದ ಹೊರಗೆ ಹೋದಾಗ, ಫಂಕ್ಷನ್ಗಳು ಅಟೆಂಡ್ ಮಾಡಿ ಬಂದಾಗ, ಯಾವುದೋ ಊರಿಗೆ ಹೋದಾಗ, ಸುತ್ತಾಟ ನಡೆಸಿ ಬಂದಾಗ ಈ ರೀತಿ ಉಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಒಂದು 20 ನಿಮಿಷ ನಿಮಗೆ ನೀವು ಸಮಯ ಕೊಟ್ಟರೆ ಆರಾಮಾಗಿಬಿಡ್ತೀರಾ. ಆ ಒಂದು ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ.
ಖಂಡಿತ ಇದು ಒಳ್ಳೆಯ ಒಂದು ಫಲಿತಾಂಶ. ಮಹಾಲಕ್ಷ್ಮಿ ನೆಲೆಯಾಗಬೇಕು ಅಂದರೆ ಮನಸ್ಸಲ್ಲಿ ಒಂದು ಒಳ್ಳೆಯ ಉದ್ದೇಶ ಇರಬೇಕು. ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ಕೆಟ್ಟದನ್ನು ಮಾಡುವ ಹಂಬಲ ಮೊದಲೇ ಇರಲೇಬಾರ್ದು. ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಒಂದು ಉನ್ನತಿಯ ಕಡೆ ಗಮನ, ದೃಷ್ಟಿಕೋನ ಈ ರೀತಿ ಇದ್ದಾಗ ಮಹಾಲಕ್ಷ್ಮಿ ತಾನಾಗೇ ನಮ್ಮ ಕಡೆ ಬರ್ತಾಳೆ. ಹಣವನ್ನು ಯಾವಾಗಲೂ ತಾತ್ಸಾರದಿಂದ ನೋಡಬೇಡಿ, ತಾತ್ಸಾರವಾಗಿ ಮನೆಯಲ್ಲಿ ಎಲ್ಲಿ ಬೇಕಲ್ಲಿ ಅಲ್ಲಿ ಇಡಬೇಡಿ. ಹಾಗೆ ಹಣಕ್ಕೆ ಗೌರವ ಕೊಡಿ. ಹಣದ ರೂಪದಲ್ಲಿ ನೋಡಿದಾಗ ಹಣ ಒಂದು ಹೈ ಎನರ್ಜಿ ಇರುವ ವಸ್ತುವಾಗಿದೆ. ಅದನ್ನು ನಾವು ಲಕ್ಷ್ಮಿಯ ರೂಪದಲ್ಲಿ ನೋಡಿದಾಗ ಲಕ್ಷ್ಮಿ ಸ್ವಾಭಿಮಾನಿಯಾಗಿದ್ದಾಳೆ. ಹಾಗಾಗಿ ಹಣಕ್ಕೆ ನೀವು ಎಷ್ಟು ಗೌರವ ಬೆಲೆ ಕೊಡ್ತಾ ಹೋಗ್ತಿರೋ, ಅದನ್ನು ಯಾವ ರೀತಿ ನೀವು ಒಂದು ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ತಾ ಹೋಗ್ತಿರೋ, ಒಂದು ತೆಗೆದುಕೊಳ್ಳುವ ವ್ಯವಹಾರ, ಕೊಡುವ ವ್ಯವಹಾರವನ್ನು ಮಾಡ್ತಾ ಹೋಗ್ತಿರೋ, ಅಷ್ಟೇ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಆಗ್ತಾ ಹೋಗುತ್ತೆ. ಲಕ್ಷ್ಮಿ ಅಂದರೆ ಒಂದು ಲಕ್ಷ್ಯ, ಅಂದರೆ ನೀವು ದುಡಿಯುವ ಒಂದು ಕೆಲಸ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ವಿಚಾರದಲ್ಲಿ ಹಣವನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿ ಕೊಡ್ತಾಳೆ. ಹಾಗಾಗಿ ಮಹಾಲಕ್ಷ್ಮಿಗೆ ಗೌರವ ಕೊಡೋದನ್ನು ಮರಿಬೇಡಿ. ಇಂಥ ಸಮಯದಲ್ಲಿ ನೀವು ಮಹಾಲಕ್ಷ್ಮಿಯ ಸ್ವರೂಪವಾಗಿ ವೀಳ್ಯದೆಲೆ, ಸುಣ್ಣ, ಏನೇ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಹೂವು ಆಗಿರ್ಬೋದು, ಅರಿಶಿನ ಕುಂಕುಮ ಇಂಥ ವಸ್ತುಗಳನ್ನು ಕೂಡ ತಂದಿಟ್ಕೊಳ್ಬೋದು. ಯಾಕಂದರೆ ಕೆಲವೊಂದು ಸರಿ ಬಂಗಾರ ಖರೀದಿ ಮಾಡೋದು ಕಷ್ಟ ಆಗುತ್ತೆ, ಬೆಳ್ಳಿ ಖರೀದಿ ಮಾಡೋದು ಕಷ್ಟ ಆಗುತ್ತೆ. ಇಂಥ ಒಂದು ವಸ್ತುಗಳನ್ನು ತಂದರೂ ಕೂಡ ಅದಕ್ಕಿಂತ ಹೆಚ್ಚಿನ ಒಂದು ಶುಭ ಫಲ ತಂದುಕೊಡುತ್ತೆ. ಸೌಭಾಗ್ಯದ ವಸ್ತುಗಳಿವು. ಇವೆಲ್ಲವೂ ನಿಮ್ಮ ಸೌಭಾಗ್ಯ ವೃದ್ಧಿಯನ್ನು ಮಾಡ್ತವೆ. ಹಾಗೆ ನಿಮ್ಮ ಮನೆಯ ಒಂದು ಆರ್ಥಿಕ ವೃದ್ಧಿಯನ್ನು ಮಾಡ್ತವೆ. ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ತಂದುಕೊಡ್ತವೆ. ಮನಸ್ಸಿಗೆ ಮಾನಸಿಕ ನೆಮ್ಮದಿಯನ್ನು ಹಾಗೆ ದೈಹಿಕ ಬಲವನ್ನು ಕೊಡ್ತಾ ಹೋಗ್ತೇವೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈ ಇಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಇದರಲ್ಲಿ ಯಾವುದಾಗುತ್ತೋ ಅದನ್ನು ಖಂಡಿತ ಮಾಡ್ಕೊಳ್ಳಿ. ಅದೇ ಇದೇ ಮಾಡ್ಕೊಳ್ಬೇಕು ಅಂತಿಲ್ಲ. ನಂಬಿಕೆಯಿಂದ ಇವತ್ತು ಇಲ್ಲ ನಾಳೆ ಮಧ್ಯಾಹ್ನದೊಳಗೆ ಯಾವುದಾದ್ರೂ ಪರಿಹಾರ ಮಾಡ್ಕೊಳ್ಳಿ. ಇವತ್ತು ರಜಾ ಇರುತ್ತೆ, ಮಾಡ್ಕೊಳ್ಳೋಕ್ಕಾದರೆ ಖಂಡಿತ ಮಾಡ್ಕೊಳ್ಳಿ. ಇವತ್ತು ಎಲೆ ತಂದಿಟ್ಟು ನಾಳೆ ಬೆಳಗ್ಗೆ ಬರೀಬೋದು ಅಂದರೆ ಖಂಡಿತ ಹಾಗೆ ಕೂಡ ಮಾಡ್ಕೊಳ್ಬೋದು. ಒಟ್ಟಾರೆಯಾಗಿ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಎಲ್ಲವೂ ಸುಲಭವಾದ ಸರಳವಾದ ಪರಿಹಾರನೇ. ಹಾಗೆ ಇವೆಲ್ಲವೂ ನಿಮಗೆ ಒಂದು ಆರಾಮಾಗಿ ಸಿಗುವಂಥ ವಸ್ತುಗಳೇ, ಮನೆಯಲ್ಲೇ ಇರ್ತಾವಲ್ವ. ನೀವು ನಂಬಿಕೆಯಿಂದ ಮಾಡ್ಕೊಳ್ಬೇಕಷ್ಟೇ. ನಂಬಿಕೆ ಅನೇಕ ರೀತಿಯ ದೋಷಗಳನ್ನು ಪರಿಹಾರ ಮಾಡೇ ಮಾಡುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾಗಿದೆ, ಯಾರಿಗಾದರೂ ಶೇರ್ ಮಾಡಿದರೆ ಅವರಿಗೆ ಅನುಕೂಲ ಆಗುತ್ತೆ ಅಂದರೆ ಶೇರ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.